ನಮಸ್ಕಾರ. ನನ್ನ ಹೆಸರು ಸೋಮಶೇಖರ್ ನಾಡಿಗ್ ಅಂತ ಹೇಳ್ಬಿಟ್ಟು, ನಮ್ಮ ತಂದೆ ಹೆಸರು ನಾಡಿಗ್ ಆನಂದಮೂರ್ತಿ ಅಂತ ಹೇಳ್ಬಿಟ್ಟು, ನಾವು ಇಲ್ಲಿ ದೊಡ್ಡ ಬ್ರಾಹ್ಮಣ ಕೆರೆ ರಸ್ತೆಯಲ್ಲಿ ವಾಸವಾಗಿದ್ದೀವಿ. ನಾನು ನ್ಯಾಯಬೆಲೆ ಅಂಗಡಿ ನಡೆಸ್ತೀನಿ. ನಾನು ಹಾಗೂ ಮಾರಿಕಾಂಬಾ ಸೇವಾ ಸಮಿತಿಯ ಡೈರೆಕ್ಟ್ರು ಕೂಡ ಆಗಿದ್ದೀನಿ. ಈಗ ಸುಮಾರು 120 ವರ್ಷದಿಂದ ಈ ಮನೆಯ ಇತಿಹಾಸ ಇದೆ. ಈ ಮನೆಯೊಳಗೆ ಮೂಲ ವಿಗ್ರಹ, ಮಾರಮ್ಮನ ವಿಗ್ರಹ ಇದೆ. ಇದನ್ನು ಸುಮಾರು ನಮ್ಮ ಪೂರ್ವಜರ ಕಾಲದಿಂದಲೂ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಶಿವಮೊಗ್ಗದಲ್ಲಿ ಮಾರಿ ಗದ್ದಿಗೆ ಅಂತ ಇತ್ತು ಮೊದಲು. ಆವಾಗ ಮಕ್ಕಳುಗಳಿಗೆ ಏನಾರು ಆದಾಗ, ಅಮ್ಮ ದಡಾರ ಏನಾರು ಆದಾಗ ಆ ಗದ್ದಿಗೆಗೆ ಹೋಗ್ಬಿಟ್ಟು ಪೂಜೆಯನ್ನು ಮಾಡ್ಕೊಂಬಂದು ಮೊಸರನ್ನ ನೈವೇದ್ಯ ಮಾಡಿಬಿಟ್ಟು ಅವಾಗ ಮಾಡಿದಾಗ ಇದು ಕಾಯಿಲೆಗಳು ವಾಸಿ ಆಗ್ತಿತ್ತು ಅಂತ ನಂಬಿಕೆಯಿಂದ ಅದು ಮಾಡ್ತಾಯಿದ್ರು. ಅಲ್ಲಿ ಶ್ರೀಧರ ಸ್ವಾಮಿಗಳು ಕೂಡ ಆ ಆಶ್ರಮದ ಇದು ಗದ್ದಿಗೆ ಹತ್ರ ಒಂದು ಶಿವಮೊಗ್ಗಕ್ಕೆ ಬಂದಾಗ ಅಲ್ಲಿ ನಿಂತುಕೊಂಡಾಗ ಅವರಿಗೆ ಒಂದು ಸೆಳೆತ ಉಂಟಾಗಿ ಅವರು ಅಲ್ಲಿ ತಪಸ್ಸನ್ನು ಮಾಡಿ ಹೋಗಿದ್ದಾರೆ. ನಂತರ ಮಾರಿಕಾಂಬಾ ಕಮಿಟಿಯವರು ದೊಡ್ಡದಾಗಿ ಮಾಡಿ ಶಿವಮೊಗ್ಗದಲ್ಲಿ ಸುಮಾರು 1985ರಿಂದ ಶೃಂಗೇರಿ ಸ್ವಾಮಿಗಳು ಓಪನನ್ನು ಮಾಡಿದರು. ಅದಕ್ಕಿಂತ ಮೊದಲು ಮಾರಮ್ಮನ ಕೂರಿಸಿದಾಗ ಬಲಿಗಳು ನಡೀತಾ ಇತ್ತು. ಅಲ್ಲಿ ಕುರಿ ಬಲಿ, ಕೋಣ ಬಲಿ ಮತ್ತು ಕೋಳಿ ಬಲಿ ಎಲ್ಲ ನಡೀತಾ ಇತ್ತು. ಆವಾಗ ಬ್ರಾಹ್ಮಣರುಗಳು ಮತ್ತು ಅನ್ಯ ಜಾತಿಯವರು ಅಂದರೆ ತಿನ್ನದೇ ಇದ್ದವರು ತುಂಬ ಜನ ಹೋಗೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ನಂತರ ಶೃಂಗೇರಿ ಸ್ವಾಮಿಗಳು ಮಾರಿಕಾಂಬಾ ದೇವಸ್ಥಾನದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾವೆಲ್ಲ ಹೋದಾಗ ಕೇಳಿಕೊಂಡಾಗ ಅವರು ಇಲ್ಲಿ ಯಾವುದೇ ಪ್ರಾಣಬಲಿ ಆಗದೇ ಇದ್ದರೆ ಮಾತ್ರ ನಾನು ಬಂದು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದರು. ಆವಾಗ ನಮ್ಮ ಕಮಿಟಿಯವರು ಎಲ್ಲರೂ ಒಪ್ಪಿ ಯಾವುದೇ ಪ್ರಾಣಬಲಿ ಮಾಡೋದಿಲ್ಲ ಇನ್ನು ಮುಂದೆ ಅಂತ ಪ್ರಮಾಣ ಮಾಡಿ ಶೃಂಗೇರಿ ಸ್ವಾಮಿಗಳನ್ನು ಕರೆಸಿ ಇದನ್ನು ಉದ್ಘಾಟನೆ ಮಾಡಿದರು. ಅಂದಿನಿಂದ ಇಂದಿನವರೆಗೂ ಶ್ರೀ ಮಾರಿಕಾಂಬಾ ದೇವಸ್ಥಾನ ಅನ್ನೋದು ಸ್ವಚ್ಛತೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಇದು ಇಲ್ಲಿಯ ತನಕ ಯಾವುದೇ ಬಲಿಗಳನ್ನು ಅಲ್ಲಿ ನಿಷೇಧಿಸ ಮಾಡಲಾಗಿದೆ. ಹಿಂದೆ ನಾವು ಮಾಡತಕ್ಕಂಥ ಕೋಳಿ ಬಲಿ, ಕುರಿ ಬಲಿ ಎಲ್ಲ ಅಲ್ಲೇ ಮಾಡ್ತಿದ್ರು. ಅವಾಗ ಭಾಳ ಜನ ಹೋಗ್ತಿರ್ಲಿಲ್ಲ, ದೇವಸ್ಥಾನದ ಸೌಂದರ್ಯ ಹಾಳಾಗ್ತಿತ್ತು. ಈಗ ದೇವಸ್ಥಾನದಲ್ಲಿ ಬಹಳ ಪ್ರಮುಖವಾಗಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟು ಅಲ್ಲಿ ಈಗ ಎಲ್ಲ ಜನಾಂಗದವರು, ಎಲ್ಲ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಯಾರು ಕೂಡ ಬಂದು ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಮೊದಲು ಇತರೆ ಜಾತಿಯವರಿಗೆ ಕುರಿ, ಕೋಳಿ ಅವನ್ನೆಲ್ಲ ತಗೊಂಬಂದು ಅಲ್ಲೇ ಕೊಯ್ದಿದ್ರು. ಅದು ನಿಷೇಧ ಆದಮೇಲೆ ಈಗ ಅವರು ಒಂದು ಕಾಲದಲ್ಲಿ ಕುರಿಗಳನ್ನು ತಂದು ಅಲ್ಲಿ ಭಂಡಾರ ಹಚ್ಚಿ ಅವರ ಮನೆಗೆ ತೊಗೊಂಡು ಕಡ್ಕೊಳ್ತಾ ಇದ್ರು. ಈಗ ಇನ್ನೂ ಕೂಡ ಮುಂದುವರೆದು ಈಗ ಅಲ್ಲಿಯ ಕುರಿ ಕಡಿಯೋರು ಯಾರು ಕೂಡ ಅಲ್ಲಿ ಕುರಿಗಳನ್ನು ತರೋಂಗಿಲ್ಲ. ದೇವಸ್ಥಾನದಲ್ಲಿ ಕೊಡುವಂತಹ ತೀರ್ಥ ಮತ್ತು ಭಂಡಾರವನ್ನು ತೆಗೆದುಕೊಂಡು ಹೋಗಿ ಅವರ ಕುರಿಗೆ ಹಚ್ಚಿ ಅವರವ್ರ ಮನೆಯಲ್ಲಿ ಅವರು ಕುರಿಗಳನ್ನು ಕಡ್ಕೋಬೋದು. ತುಂಬ ಸ್ವಚ್ಛತೆಯಾಗಿದೆ ಶಿವಮೊಗ್ಗದಲ್ಲಿ. ಈಗ ಇದು ಶಿವಮೊಗ್ಗ ರಾಜ್ಯದಲ್ಲೇ ಪ್ರಥಮ ಸ್ಥಾನಕ್ಕೆ ಬರುವ ಸಾಧ್ಯತೆ ಇದೆ. ಕಳೆದ ಬಾರಿಯೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಮ್ಮ ಮನೆ ಇದು ನಾಡಿಗರು ಮನೆ, BB ರಸ್ತೆಯಲ್ಲಿದೆ. ಇದು ಮೂಲ ತವರು ಮನೆ. ಸುಮಾರು ನಮ್ಮ ಪೂರ್ವಜರ ಕಾಲದಿಂದ ತವರು ಮನೆಯಿಂದ ನಡ್ಕೊಂಡ್ಬರ್ತಾ ಇದ್ದೀವಿ. ಹಿಂದೆ ನಮ್ಮ ಅಜ್ಜ ಮುತ್ತಜ್ಜ ಇರೋ ಕಾಲದಲ್ಲಿ ಇಲ್ಲಿಂದ ಗಾಂಧಿ ಬಜಾರ್ನಲ್ಲಿ ಪ್ರತಿಷ್ಠಾಪನೆ ಆಗ್ತಿರುವಂಥ ಮಾರಿಗದ್ದಿಗೆಯಲ್ಲಿ ಯಾವುದೇ ಜಾಸ್ತಿ ಇರಲಿಲ್ಲ. ನಾವು ನೇರವಾಗಿ ಹೋಗಿ ಅಲ್ಲಿ ನಮ್ಮ ಕುಟುಂಬದವರು ಪೂಜೆ ಮಾಡ್ಕೊಂಬಂದು ನಂತರ ಮನೆಯಲ್ಲೇ ಹಬ್ಬ ಮಾಡ್ತಾಯಿದ್ರು. ನಂತರ ಕಾಲಕ್ರಮೇಣ ಮಕ್ಕಳು ಮೊಮ್ಮಕ್ಕಳು ಕಡೆಯಿಂದ ಇದನ್ನು ಇನ್ನೂ ಒಂದು ತವರು ಮನೆಯನ್ನು ಹೆಸರು ತರಿಸ್ಬೇಕು ಅಂತೇಳಿ ಎಲ್ಲ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿ ಇನ್ನೂ ವಿಶೇಷವಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಾಗಿಂದ ನಾವು ಸ್ವಲ್ಪ ಉತ್ತಮವಾಗಿ ಮಾಡ್ಕೊಂಬಂದಿದ್ವಿ. ಈಗ ಇದು ಇತಿಹಾಸ ಏನು ಅಂದರೆ, ನಾಡಿಗ ಮನೆತನದ ಮಗಳು ಇವಳು, ಹೆಣ್ಣು ಮಗಳು. ಅವರು ನಮ್ಮ ಹಿಂದೆ ಪೂರ್ವಜರು ವೇದ ವಿದ್ಯಾಂತಗಳನ್ನ ಕಲ್ತಿದ್ರು. ಆ ಪಾಠಗಳನ್ನು ಹೇಳ್ಕೊಡ್ಬೇಕಾದ್ರೆ ಅನ್ಯ ಜಾತಿಯ ಹುಡುಗ ಅವನು ಬ್ರಾಹ್ಮಣ ಅಂತ ಹೇಳ್ಕೊಂಬಂದು ವೇದ ವಿದ್ಯಾಲಯ ಕಲಿತಾನೆ. ಕಲಿತ ನಂತರ ಬ್ರಾಹ್ಮಣನ ಮಗಳನ್ನು ಮೋಹಿಸಿದ ಕೂಡಲೇ ಬ್ರಾಹ್ಮಣರು ಏನು ಮಾಡ್ತಾರೆ, ಇವನ್ನೆಲ್ಲ ಉತ್ತಮ ಜಾತಿಯನ್ನು ತಿಳ್ಕೊಂಡು ಮದುವೆ ಮಾಡಿಕೊಡ್ತಾರೆ. ಮದುವೆ ಮಾಡಿಕೊಟ್ಟಾಗ ಅವಳು ಗಂಡನ ಮನೆಗೆ ಹೋದಾಗ ಗಂಡ ದುಡ್ಕೊಂಬಂದಿರ್ತಾನೆ. ಅದರ ಬಗ್ಗೆ ಯಾವುದೇ ಥರದ ಹೆಂಡತಿ ಕೇಳ್ತಿರ್ಲಿಲ್ಲ. ಆದರೆ ಅವಳಿಗೆ ಒಂದು ಗಂಡು ಮಗು ಆಗುತ್ತೆ. ಗಂಡು ಮಗು ಆದಾಗ ಆ ಮಗುವಿನ ನಾಲಿಗೆ 24 ಗಂಟೆನೂ ಹೊರಗಡೆ ಚಾಚ್ತಾ ಇತ್ತಂತೆ. ಅವಾಗ ಅವಳಿಗೆ ಅನುಮಾನ ಬಂದು ಮಾರನೇ ದಿವಸ ಗಂಡ ಮತ್ತು ಮಗ ಎಲ್ಲಿ ಹೋಗ್ತಾರೆ ಅಂತ ಫಾಲೋ ಮಾಡ್ಕೊಂಡು ಹೋಗಿ ಅವರು ಮಾಡ್ತಿದ್ದ ಕೆಲಸವನ್ನು ಬ್ರಾಹ್ಮಣ ಅಲ್ಲದೇದ್ರಿಂದ, ಅನ್ಯ ಜಾತಿಯಾದ್ರಿಂದ ಅವನು ಚಪ್ಪಲಿಯನ್ನು ಮಾಡ್ತಾ ಇದ್ದ. ಚಪ್ಪಲಿ ಹೊಲಿತಿದ್ದ ದೃಶ್ಯವನ್ನು ನೋಡಿ ಮಗ ಮತ್ತು ಅಪ್ಪನ ಮೇಲೆ ಕೋಪಗೊಂಡು ಅವಳು ಉಗ್ರಾವತಾರ ತಾಳ್ತಾಳೆ. ಆ ಉಗ್ರಾವತಾರ ತಾಳಿದಾಗ ಆ ಗಂಡನಿಗೆ ಗೊತ್ತಾಗಿ ಗಂಡ ಮತ್ತು ಮಗು ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ. ಓಡಿ ಹೋಗಿ ಸುಮಾರು ದೂರ ಅಟ್ಟಿಸ್ಕೊಂಡು ಹೋದರೂ ಕೂಡ ಅಲ್ಲಿ ಒಂದು ಅವಳಿಗೆ ತ್ರಿಶೂಲ ಸಿಗುತ್ತೆ. ತ್ರಿಶೂಲ ಸಿಕ್ಕಿದ ಕೂಡಲೇ ಅದನ್ನು ತೆಗೆದುಕೊಂಡು ಉಗ್ರ ರೂಪ ತಗೊಂಡು ಅವನನ್ನು ಹತ ಮಾಡಬೇಕು ಅಂತ ಹೋದಾಗ ಅವನು ಕೋಣದ
ಹೊಟ್ಟೆ ಒಳಗೆ ಸೇರ್ಕೊಳ್ತಾನೆ. ಗಂಡ ಆದನು, ಮಗ ಆದನು ಕುರಿಯ ಹೊಟ್ಟೆ ಒಳಗೆ ಸೇರ್ಕೊಳ್ತಾನೆ. ಆವಾಗ ಅವಳಿಗೆ ಸಿಟ್ಟನ್ನು ಕಮ್ಮಿ ಮಾಡೋಕ್ಕಾಗದರೆ ಕೋಣವನ್ನು ಮತ್ತು ಕುರಿಯನ್ನು ಕಡಿದು ಅವಳ ಶಾಪವನ್ನು, ಅವಳ ಉಗ್ರ ಸ್ವರೂಪವನ್ನು ಶಾಂತ ಮಾಡ್ಕೊಳ್ತಾಳೆ. ಅಲ್ಲಿ ತನಕ ಅವಳು ಉಗ್ರವಾಗಿರ್ತಾಳೆ. ನಂತರ ಅವಳಿಗೆ ಶಾಂತಿ ಮಾಡೋಕ್ಕೋಸ್ಕರ ಮತ್ತೆ ಅವಳಿಗೆ ಪಶ್ಚಾತ್ತಾಪ ಆಗಿ ಅವಳು ತನ್ನ ಇದನ್ನು ಮಾಡ್ಕೊಳ್ತಾಳೆ, ಶಿರಶ್ಛೇದ ಮಾಡ್ಕೊಳ್ತಾಳೆ. ಆಮೇಲೆ ಬ್ರಾಹ್ಮಣ ಜನಾಂಗ ಆದ್ದರಿಂದ ಪ್ರತಿ ತವರು ಮನೆ ಆಗಿದೆ. ಈ ತವರು ಮನೆಯಿಂದ ಬೆಳಗ್ಗೆ ಮುಂಚೆ ಅವರು ಇಲ್ಲಿ ಬೆಳಗ್ಗೆ 3 ಗಂಟೆಯಿಂದ ರುದ್ರಾಭಿಷೇಕ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮೂಲ ವಿಗ್ರಹ ಇದೆ, ಅಭಿಷೇಕ ಆಗುತ್ತೆ, ಕುಂಕುಮಾರ್ಚನೆ ಆಗುತ್ತೆ, ಪುಷ್ಪಾರ್ಚನೆ ಆಗುತ್ತೆ, ಮಂಗಳಾರತಿ ಆಗುತ್ತೆ. ಮತ್ತು ಆ ಟೈಮಿಗೆ ಕಮಿಟಿಯವರು ನಮ್ಮನ್ನು ಮದುವೆಗೆ ಯಾವ ರೀತಿ ಆಹ್ವಾನ ಮಾಡ್ತಾರೆ ತವರು ಮನೆಗೆ, ಹೆಣ್ಣು ಮನೆಗೆ, ಆ ರೀತಿ ಬಂದುಬಿಟ್ಟು ಆಹ್ವಾನ ಮಾಡ್ತಾರೆ. ಅವರು ಮಡ್ಲಕ್ಕಿ ಮತ್ತು ಹೂವು ವಾಲ್ಗ ಸಮೇತ ತುಂಬ ಕಾರ್ಯಕರ್ತರು ಆದಿಯಾಗಿ ಎಲ್ಲ ಹೆಣ್ಣು ಮಕ್ಕಳು ಎಲ್ಲರೂ ಬಂದು ನಮ್ಮನ್ನು ಆಹ್ವಾನ ಮಾಡ್ತಾರೆ. ಆಹ್ವಾನ ಮಾಡಿದಾಗ ನಾವು ಅವರಿಗೆ ಒಳಗಡೆ ಕರ್ಕೊಂಬಂದು ನಮ್ಮ ಮೂಲ ವಿಗ್ರಹಕ್ಕೆ ಮಹಾಮಂಗಳಾರತಿ ಮಾಡಿ ಅವರಿಗೆಲ್ಲ ತೀರ್ಥ ಪ್ರಸಾದ ಮತ್ತು ನಮ್ಮ ಯಚೋಚಿತ ಮಡ್ಲಕ್ಕಿಯನ್ನು ಕೊಟ್ಟು ಅವರು ಮಡ್ಲಕ್ಕಿಯನ್ನು ಕೊಟ್ಟು ಹೋಗ್ತಾರೆ. ನಮಗೆ ಯಚೋಚಿತ ಅವರಿಗೆ ಸತ್ಕಾರವನ್ನು ಮಾಡ್ತೀವಿ. ಮಾಡಿದ ಮೇಲೆ 2 ವರ್ಷಕ್ಕೆ ಒಮ್ಮೆ ನಡೆಯುವ ಜಾತ್ರೆ ಆದ್ದರಿಂದ ಮೂಲ ವಿಗ್ರಹವನ್ನು ಈ ಜಾತ್ರೆಯ ಮೊದಲನೇ ದಿವಸ ಮಾತ್ರ ನಾವು ಎಲ್ಲ ಸಾರ್ವಜನಿಕರಿಗೂ ನೋಡೋದಕ್ಕೆ ಅವಕಾಶ ಕೊಡ್ತೀವಿ. ಬಾಕಿಯಂತೆ ನಮ್ಮ ಮೂಲ ವಿಗ್ರಹವನ್ನು ನಾವು ಯಾರಿಗೂ ಕೂಡ ನೋಡೋದಕ್ಕೆ ಬಿಡೋದಿಲ್ಲ. ಮತ್ತು 2 ವರ್ಷಕ್ಕೆ ಒಮ್ಮೆ ಮಾತ್ರ ತವರು ಮನೆ ಭಂಡಾರ ಸಿಗುತ್ತದೆ. ಈಗ ವಿಜೃಂಭಣೆಯಿಂದ ಎಲ್ಲ ನಮ್ಮ ಕುಟುಂಬದವರೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ನಾವು ಅಲ್ಲಿ ಹೋಗಿ ಬಾಸಿಂಗ ಮತ್ತು ಮಡ್ಲಕ್ಕಿ ಮತ್ತು ಪೂಜಾ ದ್ರವ್ಯಗಳನ್ನೆಲ್ಲ ನಮ್ಮ ಮುತ್ತೈದೆಯರುಗಳೆಲ್ಲ ತೆಗೆದುಕೊಂಡು ಬಂದು ಅಲ್ಲಿ ಬಾಸಿಂಗವನ್ನು ತಗೊಂಡು ಬಾಸಿಂಗವನ್ನು ಕಟ್ಟಿ ಮಹಾಮಂಗಳಾರತಿ ಮಾಡಿ ಅಷ್ಟೋತ್ತರ ಮಾಡಿ ಮಹಾಮಂಗಳಾರತಿ ಮಾಡಿ ಮಡ್ಲಕ್ಕಿಯನ್ನು ಕೊಟ್ಟಿದ ನಂತರ ಸಾರ್ವಜನಿಕರಿಗೆ ದರ್ಶನ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಅಲ್ಲಿಂದ ನಾವು ಬಂದ ನಂತರ ಇಲ್ಲಿ ಮನೆಯೊಳಗೆ ಮತ್ತೆ ಬಂದ ಎಲ್ಲ ಮುತ್ತೈದೆಯರಿಗೂ ಬ್ರಾಹ್ಮಣರಿಗೂ ಎಲ್ಲರಿಗೂ ಭಂಡಾರವನ್ನು ಕೊಟ್ಟು ಮತ್ತು ಅರಿಶಿನ ಕುಂಕುಮ ಕೊಟ್ಟು ಅವರಿಗೆ ಸತ್ಕಾರ ಮಾಡಿ ಮನೆಯಲ್ಲಿ ಯಚೋಚಿತ ಸತ್ಕಾರ ಮಾಡ್ತೀವಿ. ನಂತರ ಸತ್ಯಪ್ರಮೋದ ಕಲ್ಯಾಣ ಮಂದಿರದಲ್ಲಿ ನಮ್ಮ ಬಿ ರಸ್ತೆಯಿಂದ ಒಂದು ಅರ್ಧ ಕಿಲೋಮೀಟರ್ ಅರ್ಧ ದರದಲ್ಲಿದೆ. ಪ್ರಮೋದ ಕಲ್ಯಾಣ ಮಂದಿರದಲ್ಲಿ ಬೆಳಗ್ಗೆ 11:30 ಹಾಡು ಭಜನೆ ಎಲ್ಲ ಶುರು ಮಾಡಿ ನಂತರ 12:00 ದಂಪತಿ ಪೂಜೆಗಳನ್ನು ಮಾಡ್ತೀವಿ. ದಂಪತಿ ಪೂಜೆಯನ್ನು ಮಾಡಿ ಆ ದಂಪತಿಗಳಿಗೆ ಅವಶ್ಯಕವಾದ ವಸ್ತುಗಳನ್ನು ಕೊಟ್ಟು ಅವರಿಗೆ ನಾವು ಮಂಗಳಾರತಿ ಎಲ್ಲ ಮಾಡಿ ನಮಸ್ಕಾರವನ್ನು ಮಾಡ್ತೀವಿ. ನಂತರ ಹಸ್ತೋದಕ ಊಟವನ್ನು ಹಾಕುತ್ತೇವೆ. ಸುಮಾರು 800ರಿಂದ 1000 ಜನಕ್ಕೆ ನಾವು ನಾಡಿಗ ಮನೆತನದಿಂದಲೇ ಯಾವುದೇ ಥರದ ಯಾರು ಕಡೆಯಿಂದಲೇ ಇಸ್ಕೊಳ್ಳೋದಲೇ ನಮ್ಮ ಕುಟುಂಬದಿಂದಲೇ ನಮ್ಮ ಫ್ಯಾಮಿಲಿಯಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮನ ಮಕ್ಕಳು, ಅಣ್ಣನ ಮಕ್ಕಳು, ಹೆಣ್ಮಕ್ಳುಗಳು, ಭಾವಂದ್ರುಗಳು ಇವರ ಮುಖಾಂತರನೇ ನಾವು ಇದು ಸುಮಾರು ನಮ್ಮ ಫ್ಯಾಮಿಲಿಯವರೇ ಒಂದು 125ರಿಂದ 150 ಜನ ಇದ್ದೀವಿ. ಎಲ್ಲ ಸೇರಿಬಿಟ್ಟು ವರ್ಷಕ್ಕೆ 2 ವರ್ಷಕ್ಕೊಮ್ಮೆ ಸೇರಿಬಿಟ್ಟು ಎಲ್ಲ ಕಾರ್ಯಗಳನ್ನು ಮಾಡಿ ಬಂದ ಅತಿಥಿಗಳಿಗೆ ಬ್ರಾಹ್ಮಣರಿಗೆ ಮಾತ್ರ ಒಂದು ಊಟವನ್ನು ಹಾಕಿ ಅದನ್ನು ಮುಕ್ತಾಯ ಮಾಡ್ತಾರೆ. ಮಾರಿಕಾಂಬೆ ಜಾತ್ರೆಯನ್ನು ಕಮಿಟಿಯವರು ನಮ್ಮನ್ನೆಲ್ಲ ನಾವು ಕೂಡ ಅಲ್ಲಿ ಡೈರೆಕ್ಟರ್ ಆಗಿರೋದ್ರಿಂದ ನಾಡಿಗ ಮನೆಯವರನ್ನು ಅಲ್ಲಿ ಕರೆಸಿಬಿಟ್ಟು ಸಾಮಾನ್ಯವಾಗಿ ಶಿವರಾತ್ರಿ ಮತ್ತು ಹೋಳಿ ಹಬ್ಬದ ಮಧ್ಯಭಾಗದಲ್ಲಿ ಈ ಜಾತ್ರೆಯನ್ನು ನಡೆಸೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಆಂಜನೇಯನ ತೇರಾಗಬೇಕು, ಶಿವರಾತ್ರಿ ಆಗಬೇಕು. ಹೋಳಿ ಹಬ್ಬದ ಮುಂಚಿತವಾಗಿ ಒಂದು ಮಂಗಳವಾರ ಅದನ್ನು ಮಾರಿ ಹಬ್ಬವನ್ನು ಮಾಡಬೇಕು ಅಂತ ಕಮಿಟಿಯವರು ತೀರ್ಮಾನ ಮಾಡಿದಾಗ ಇದರ ಪ್ರಕಾರ ಏನು ತಿಥಿ ಬರುತ್ತೆ ನೋಡಿಬಿಟ್ಟು ಅವತ್ತಿನ ದಿವಸ ತೀರ್ಮಾನ ಮಾಡ್ತಾರೆ. ಸಾಧಾರಣ ಒಂದು 4ರಿಂದ 5 ತಿಂಗಳು ಮುಂಚೆ ನಾವು ಕಮಿಟಿಯವರು ತೀರ್ಮಾನ ಮಾಡಿಬಿಟ್ಟು ಇಂಥ ದಿವಸ ಮಾರಿ ಹಬ್ಬ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಾಗ ಅವರು ಎಲ್ಲ ಬಾಬ್ದಾರನ್ನು ಕೇಳಿ ಆಯಿತು ಇಂಥ ಡೇಟಿಂಗ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂದಾಗ ನಾವು ಎಲ್ಲರೂ ಒಪ್ಕೊಳ್ತೀವಿ. ಆದರೆ ಸಾಮಾನ್ಯವಾಗಿ ಕಮಿಟಿಯವರು ಅದನ್ನು ಕೂಡಲೇ ಪೇಪರ್ ವೇಸ್ಟ್, ಈಗಿನ ಕಾಲಕ್ಕೆ ಪೇಪರ್ ಸ್ಟೇಟ್ಮೆಂಟು ವಿಡಿಯೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹಿಂದೆಲ್ಲ 1 ವಾರ ಮುಂಚೆ ಮಾತ್ರ ಡಂಗೂರವನ್ನು ಸಾರ್ತಾಯಿದ್ರು. ಡಂಗೂರವನ್ನು ಸಾರಿದ ಮೇಲೆ ಯಾರೂ ಕೂಡ ಊರನ್ನು ಬಿಡುತ್ತಿರಲಿಲ್ಲ ಹಿಂದಿನ ಕಾಲದಲ್ಲಿ. ಈಗೇನಾಗಿದೆ, ಇವತ್ತು ಡಂಗೂರ ಸಾರಿದ್ರು ಕೂಡ ಬೆಂಗಳೂರಿನಿಂದ ಕೂಡ ಅವತ್ತಿನ ದಿವಸ ಹಬ್ಬಕ್ಕೆ ಬರುವಂಥ ಸಾಧ್ಯತೆ ಇರೋದ್ರಿಂದ ಎಲ್ಲರೂ ಕೂಡ ಡಂಗೂರ ಸಾರಿದ್ರು ಕೂಡ ನವೆಂಬರ್ನಲ್ಲೇ ಅನೌನ್ಸ್ ಮಾಡಿದ್ರು ಕೂಡ ಎಲ್ಲರೂ ಅವರವರ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಜಾತ್ರೆಯ ಸಮಯದಲ್ಲಿ ಬರುತ್ತಾರೆ. ನಮ್ಮ ಮನೆಯಲ್ಲಿ ಅವತ್ತಿನಿಂದಲೇ ನಾವು ಒಂದು ಥರ ಎಲ್ಲ ನೆಂಟರು ಇಷ್ಟರಿಗೆ ನಾಡಿಗ ಫ್ಯಾಮಿಲಿಯವರಿಗೆಲ್ಲ ವಿಷಯಗಳನ್ನು ತಿಳಿಸಿ ಅವರು ಈ ಜಾತ್ರೆಗೆ ಎಲ್ಲ ಕ್ಲೀನಾಗಿ ಎಲ್ಲ ಫ್ಯಾಮಿಲಿ ಸಮೇತ ಬರಲಿ ಅಂತೇಳಿ ಅವ್ರಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ. ಮಾಡಿಕೊಂಡು ಅವರೆಲ್ಲರೂ ಕೂಡ ಅವರವರ ಇದ್ರ ಪ್ರಕಾರ ನಮ್ಮ ಮನೆಗೆ ಬಂದುಬಿಟ್ಟು ಇಲ್ಲಿ ಬಂದ್ಬಿಟ್ಟು ಈ ಮುಂದಿನ ಕಾರ್ಯಕ್ರಮಗಳನ್ನು ಎಲ್ಲರೂ ಸೇರಿ ನಡೆಸ್ಕೊಡ್ತಾ ಇದ್ದೀವಿ. ಆಮೇಲೆ ಮಾರಿ ಜಾತ್ರೆ ಅಂತ ಕಮಿಟಿಯವರು ತೀರ್ಮಾನ ಮಾಡಿದ ಮೇಲೆ ಅದು ಈ ಸಾಧಾರಣ ಪುಷ್ಯ ಮಾಸದಲ್ಲಿ ಇದು ಉಪ್ಪಾರರು ಮರ ತರುವ ಅದು ಪದ್ಧತಿ ಇದೆ. ಅದನ್ನು ಕಾಡಿನಿಂದ ಮರವನ್ನು ಒಂದು ಪುಟ್ಟು ಫಾರೆಸ್ಟ್ನವರು ಗುರುತಿಸಿದಂಥ ಮರವನ್ನು ತೆಗೆದುಕೊಂಡು ಅಲ್ಲಿ ಸುಮಾರು ಸಂಜೆ 7 ಗಂಟೆಗೆ ಮಂಡ್ಲಿಗೆ ಬರ್ತಾರೆ.
ಮಂಡಿಗೆ ಬಂದುಕೊಳ್ಳಿ ಅಲ್ಲಿ ಕಮಿಟಿಯವರಿಂದ ಮರವನ್ನು ಪೂಜೆ ಮಾಡಿ ಆ ಕಮಿಟಿಯವರು ಸಿಗೇಟಿ ಮುಖಾಂತರವಾಗಿ ದೊಡ್ಡ ಬ್ರಾಹ್ಮಣರ ಕೇರಿಗೆ ಬರುತ್ತೆ. ದೊಡ್ಡ ಬ್ರಾಹ್ಮಣರ ಕೇರಿಗೆ ಬಂದಾಗ ನಮ್ಮನೆ ಭಾಗದಲ್ಲಿ ಅಂದರೆ ನಾಡಿಗರ ಮನೆ ತವರು ಮನೆಯಲ್ಲಿ ನಿಲ್ಲಿಸಿ ಇಲ್ಲಿ ಅರ್ಶಿನ ಕುಂಕುಮ ಎಲ್ಲ ಏರಿಸಿ ಹೂವನ್ನು ಹಾಕಿ ಮಂಗಳಾರತಿಯನ್ನು ಹಣ್ಣು ಕಾಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ನಾವು ಮರಕ್ಕೆ ಪೂಜೆಯನ್ನು ಸಲ್ಲಿಸಿ ಬೀಳ್ಕೊಡ್ತೀವಿ. ಆ ಮರವು ಗಾಂಧಿ ಬಜಾರಿನ ಮೂಲ ಮಾರಮ್ಮನ್ನು ಕೂರಿಸುವ ಜಾಗದಲ್ಲಿ ತಗೊಂಡೋಗಿ ಅಲ್ಲಿ ಕೆತ್ತನೆಯನ್ನು ಶುರು ಮಾಡ್ತಾರೆ. ಈಗ ಮರಗಳು ಸಿಗದೇದ್ರಿಂದ ಫಾರೆಸ್ಟ್ನಲ್ಲಿ ತುಂಬ ಕಾನೂನುಗಳಿರೋದ್ರಿಂದ ದೊಡ್ಡ ಮಾರಮ್ಮನ್ನು ಮಾಡೋದಕ್ಕೆ ಮರಗಳನ್ನು ಕೊಡ್ತಾ ಇಲ್ಲ. ಈಗ ಸಣ್ಣ ಮಾರಮ್ಮನ್ನು ಒಂದು ಮಾಡ್ತಾರೆ, ವಿಸರ್ಜನಾ ಮೂರ್ತಿ ಅಂತೇಳಿ ಆ ಮೂರ್ತಿಯನ್ನು ಕೆತ್ತುತ್ತಾರೆ. ಆ ಮೂರ್ತಿಗೆ ಮೂಲ ವಿಗ್ರಹ ಇರೋದ್ರಿಂದ ನಾವು ಮೂರ್ತಿಗೆ ಬಾಸಿಂಗವನ್ನು ಕೊಟ್ಟು ಪೂಜೆ ಮಾಡೋದು. ಮತ್ತು ದೊಡ್ಡ ಇರೋದನ್ನು ಪ್ರತಿ 2 ವರ್ಷಕ್ಕೊಮ್ಮೆ ಅದಕ್ಕೆ ಪೇಂಟ್ ಮಾಡಿಬಿಟ್ಟು ಅದನ್ನು ಅಲ್ಲಿ ತಗೊಂಬಂದಿರ್ತಾರೆ. ಅದಕ್ಕೆ ಪೂಜೆ ಆಗುತ್ತೆ. ಪೂಜೆ ಆದ ನಂತರ ಬೆಳಗ್ಗೆ ಶಾಂತವಾಗಿರ್ತಾಳೆ. ನೀವು ಗಮನಿಸಿರ್ಬೋದು, ಬೆಳಗ್ಗೆ ನಾಡಿಗರ ಮನೆ ಪೂಜೆ ಮಾಡಿ ಮಧ್ಯಾಹ್ನ 2 ಗಂಟೆ ತನಕ ಮಾರಮ್ಮ ದೊಡ್ಡ ಮಾರಮ್ಮ ಶಾಂತವಾಗಿರುವಂಥ ಚಿತ್ರಣ ನಿಮಗೆ ಕಾಣುತ್ತೆ. ಸಂಜೆ 4 ಗಂಟೆ ನಂತರ 8 ಗಂಟೆ ಥರ ಒಂದು ಥರ ಬೇರೆ ರೀತಿಯಲ್ಲಿ ಕಾಣುತ್ತೆ. ರಾತ್ರಿ 9ರಿಂದ ರಾತ್ರಿ 12 ಗಂಟೆಗೆ ದೊಡ್ಡ ಉಗ್ರ ಸ್ವರೂಪದ ಇದು ಕಾಣುತ್ತೆ. ನೀವು ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ಪೂರ್ವ ಪದ್ಧತಿಯಿಂದ ನಡೀತದೆ. ಅವರು ಇದಾದ ನಂತರ ರಾತ್ರಿ ದಿವಸ ನಾವು ಬೆಳಗ್ಗೆ ಬಾಸಿಂಗ ಕಟ್ಟಿದ ಮೇಲೆ ಸಂಜೆ ತನಕನೂ ರಾತ್ರಿ ತಾಳಿ ಕಟ್ಟಿಬಿಟ್ಟು ಅದನ್ನು ಹೊರಗಡೆ ತಗೊಂಬಂದು ಗಾಂಧಿ ಬಜಾರಿಂದ ಮಾರಿಗದಿಗೆಗೆ ತೊಗೊಂಡೋಗ್ತಾರೆ. ಮಾರಿಗದಿಗೆಗೆ ಹೋಗೋಕ್ಕಿಂತ ಮುಂಚೆ ಹರಿಜನರು ಬಂದ್ಬಿಟ್ಟು ಬೇವಿನ ಹುಡುಗಿಯನ್ನು ಬಂದು ಸ್ವಾಗತ ಮಾಡಿಬಿಟ್ಟು ಆ ಸ್ವಾಗತ ಮಾಡಿದ ನಂತರ ರೇಣುಕಾಂಬ ದೇವಸ್ಥಾನದ ಇವರು ಆ ಪಂಗಡದವರು ಬಂದ್ಬಿಟ್ಟು ಅಲ್ಲಿ ದೇವಿದ್ಯೆಲ್ಲ ಮಾಡಿದ ನಂತರ ಮಾರಮ್ಮನ್ನ ಒಳಗಡೆ ಕರ್ಕೊಂಡೋಗಿ ಗದಿಗೆ ಕೂರಿಸ್ತಾರೆ. ಗದಿಗೆ ಕೂರಿಸ್ಕೊಂಡು ಹೋದ್ಮೇಲೆ ನಂತರ ಹಂತವಾಗಿ ಉಪ್ಪಾರರು, ಇವರು ನಾಯಕರು, ಅನ್ಯ ಜನಾಂಗದವರು ಗಂಟೆಗೆ ಅವ್ರವ್ರ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಆ ನಂತರ ಶನಿವಾರ ಅಂದರೆ 5 ದಿವಸ ನಂತರ 28ನೇ ತಾರೀಕು ಮತ್ತೆ ಮಂಗಳಾರತಿ ಆದಮೇಲೆ ಮತ್ತೆ ಮೆರವಣಿಗೆ ಮುಖಾಂತರ ಅದನ್ನು ಗಂಗಾಕೆರೆ ಮುಖಾಂತರ ವನಕ್ಕೆ ಬಿಡ್ತಾರೆ. ಇಲ್ಲಿ ಪದ್ಧತಿ ಪ್ರಕಾರ ಎಲ್ಲ ಅಂದರೆ ಈಗ ಇರೋ ಪ್ರಕಾರ ನಾವು ಮಾರಮ್ಮನ ಬೀಳ್ಕೊಡುಗೆ ಮಾಡೋದಕ್ಕೆ ಶಿವಪ್ಪನಾಯಕ ಸ್ಟ್ಯಾಚ್ಯೂ ತನಕ ಎಲ್ಲ ಜನಾಂಗಗಳವರು ಹೋಗ್ತಾರೆ. ಅಲ್ಲಿಂದ ಮುಂದೆ ಹರಿಜನರು ಬೇರೆ ಜಾತಿಗಳು ಹೋಗ್ತಾರೆ. ಯಾಕೆಂದರೆ ಅಲ್ಲಿ ಅವರು ಮಾರಮ್ಮನಿಗೆ ಬೈಯುವಂಥ ಕಾರ್ಯಕ್ರಮಗಳು ಇರ್ತವೆ. ಆಮೇಲೆ ಬೈದ್ಬಿಟ್ಟೆ ಅವರು ಇದು ವನಕ್ಕೆ ಬಿಡಬೇಕು. ವನಕ್ಕೆ ಬಿಟ್ಟಿದ ಮೇಲೆ ಹಿಂದೆ ತಿರುಗಿದರೆ ನೋಡದೇ ಇದ್ದಂಗೆ ಬರಬೇಕು ಅನ್ನೋ ಪದ್ಧತಿ ಇದೆ. ಅವನ್ನೆಲ್ಲ ಚಾಚು ಚಪ್ಪದವಾಗಿ ಈಗ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಕಮಿಟಿಯಿಂದ ಎಲ್ಲರಿಗೂ ಅಲ್ಲಿ ಕಮಿಟಿಯಲ್ಲಿ ಕಾರ್ಯಕರ್ತರಿಗೆ ಮತ್ತು ಪೊಲೀಸ್ನವರಿಗೆ, ರಕ್ಷಣಾ ಮಾಡೋರಿಗೆ, ಫೋಟೋಗ್ರಾಫರ್ಸ್ಗಳಿಗೆ ಎಲ್ಲರಿಗೂ ಪಾಸ್ಗಳನ್ನು ಕೊಡ್ತಾರೆ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡ್ತಾರೆ. ಮತ್ತು ಅಲ್ಲಿ ಪ್ರತಿ ದಿವಸ ಎಲ್ಲ ಜನಾಂಗದವರು ಹೋಗಿ ನೋಡುವಂಥದ್ದು. ಮೊದಲಾಗಿದ್ದರೆ ಇದು ಕುರಿ ಕೋಳಿ ಕಡಿತಾರೆ, ರಕ್ತ ಆಗ್ತದೆ ಅಂತ ಹೇಳ್ತಾಯಿದ್ರು. ಈಗ ಬ್ರಾಹ್ಮಣರಾಗಲಿ ತಿಂದಿದ್ದವರಾಗಲಿ ಎಲ್ಲ ಕೂಡ 5 ದಿವಸ ಕೂಡ ದರ್ಶನ ಮಾಡ್ಬೋದು. ಅಲ್ಲಿ ವಿಶೇಷ ದರ್ಶನವೂ ಇಟ್ಟಿರ್ತಾರೆ. ವಿಶೇಷ ದರ್ಶನವನ್ನು ಮಾಡೋರು ಒಂದು ಫ್ಯಾಮಿಲಿಗೆ 200 ರೂಪಾಯಿ ಟಿಕೆಟ್ ಕೊಟ್ಟು ಹಿಂದ್ಗಡೆಯಿಂದ ಬರ್ಬೋದು, ನೇರವಾಗಿ ದರ್ಶನವೂ ಮಾಡ್ಬೋದು. ಸಾರ್ವಜನಿಕ ದರ್ಶನ ಇರುತ್ತೆ. ಇದು ಸುಮಾರು 2 ವರ್ಷಕ್ಕೊಂದು ನಡೆಯುತ್ತೆ. ಇದು ಮಾರಿ ಜಾತ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ಮಾಡ್ತಾರೆ. ಈ 2 ವರ್ಷಕ್ಕೊಮ್ಮೆ ಮಾಡೋ ಉದ್ದೇಶ ಏನು ಅಂದರೆ, ಬ್ರಾಹ್ಮಣ ಜನಾಂಗಲಿ ಮತ್ತು ಸಸ್ಯಾಹಾರಿಗಳು ವರ್ಷಕ್ಕೊಂದು ದಿವಸ ಹಬ್ಬ ಮಾಡಿದರೂ ಕೂಡ ಅವರದ್ದು ಖರ್ಚು ವೆಚ್ಚಗಳು ಕಮ್ಮಿ ಇರುತ್ತೆ. ಅದನ್ನು ಮಾಡ್ತಾರೆ. ಇತರೆ ಜನಾಂಗದವರಿಗೆ ತೂಗಿಸೋಕ್ಕೆ ಹಿಂದಿನ ಕಾಲದಲ್ಲಿ ತುಂಬ ಖರ್ಚಾಗ್ತಾಯಿತ್ತು ವರ್ಷ ಮಾಡೋದಕ್ಕೆ. ಅದರಿಂದ 2 ವರ್ಷಕ್ಕೊಮ್ಮೆ ಮಾಡಿದರೆ ಅವ್ರುಗಳಿಗೆ ಖರ್ಚುಗಳು ಜಾಸ್ತಿ ಬರುತ್ತೆ. ಆ ಖರ್ಚುಗಳು ಮಾಡೋದು ಒಂದು ನೆಂಟರು ಇಷ್ಟನ್ನೆಲ್ಲ ಹಿಂದೆಲ್ಲ ಬಸ್ಸು ವಗೈರೆಗಳು ಇಲ್ಲದಿದ್ದರಿಂದ ಬಂದವರು 5 ದಿವಸ ಅಥವಾ 3 ದಿವಸನೂ ಕೂಡ ಇಲ್ಲೇ ಇರ್ತಿದ್ರಿಂದ ಅವರುಗಳನ್ನು ಪಾಲನೆ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಹಿಂದೆಲ್ಲ ತುಂಬ ಬಡತನ ಇತ್ತು. ಆದರೆ ಮಾರಿ ಜಾತ್ರೆಯನ್ನು ಬಿಡೋಂಗಿರಲಿಲ್ಲ. ಈ ಉದ್ದೇಶಕ್ಕೆ 2 ವರ್ಷಕ್ಕೊಂದ್ಸಲ ಮಾಡಿ ಅದನ್ನು ಕಮಿಟಿಯವರು ತೀರ್ಮಾನ ಮಾಡಿದ್ದಾರೆ.